ಹಾಯ್ ಎಲ್ಲರಿಗೂ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ಕತೆಗಳನ್ನು ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆಗಳನ್ನು ಕೇಳಿ ಸಪೋರ್ಟ್ ಮಾಡಿ. ಕತೆಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಕವಲುದಾರಿ ಕಥೆಯ ಮುಂದುವರೆದ ಸಂಚಿಕೆ. ಎಲ್ಲ ವಿದ್ಯಾರ್ಥಿಗಳು ಆಗ ತಾನೇ ಪ್ರೌಢಶಾಲೆಯನ್ನು ಮುಗಿಸಿ ಕಾಲೇಜಿಗೆ ಬಂದಿದ್ದರು. ಹೊಸ ಜನ, ಹೊಸ ಜಾಗ, ಒಬ್ಬರಿಗೊಬ್ಬರು ಎಲ್ಲರೂ ಪರಿಚಯ ಮಾಡಿಕೊಳ್ಳುತ್ತಿದ್ದರು. ಎಲ್ಲರೂ ಹೊಸ ಹೊಸ ಬಟ್ಟೆಗಳನ್ನು ಧರಿಸಿ ಮಿನುಗುತ್ತಿದ್ದರೆ ಭೂಮಿ ಮಾತ್ರ ಅದೇ ಹಳೆ ಮಾಸಿದ ಲಂಗಾರವಿಗೆ ತೊಟ್ಟಿದ್ದಳು. ಎಲ್ಲರ ಬಟ್ಟೆಯನ್ನು ನೋಡಿದವಳಿಗೆ ತನ್ನ ಬಟ್ಟೆ ನೋಡಿಕೊಂಡು ಅವಳಿಗೆ ಬೇಸರವಾದಂತಾಯಿತು. ಆದರೂ ಅವಳೇನು ಅದರ ಬಗ್ಗೆ ಹೆಚ್ಚಿಗೆ ಯೋಚಿಸಲಿಲ್ಲ. ನನ್ನ ಬಳಿ ಇರುವ ಬಟ್ಟೆಯೇ ಇದು, ಅದಕ್ಕೆ ನಾನ್ಯಾಕೆ ಚಿಂತೆ ಮಾಡಬೇಕು ಎನ್ನುವ ಭಾವನೆ ಅವಳದು. ತನ್ನ ಬಳಿ ಇರುವುದರಲ್ಲೇ ತೃಪ್ತಿ ಪಡುವ ಜೀವ ಅವಳದು. ತರಗತಿಯಲ್ಲಿ ಕುಳಿತು ಎಲ್ಲ ವಿದ್ಯಾರ್ಥಿಗಳು ಜೋರು ಜೋರು ಮಾತನಾಡುತ್ತಿದ್ದರೆ ಭೂಮಿ ಎಲ್ಲರನ್ನು ನೋಡಿಕೊಂಡು ಕುಳಿತವಳು ಒಂದೇ ಒಂದು ಬಾಯಿ ಸಹ ಬಿಡಲಿಲ್ಲ. ಅವರಾಗೆ ಬಂದು ಮಾತನಾಡಿಸಿದರೂ ಸಹ ಮುಗುಳು ನಗೆ ನೀಡಿ ಸುಮ್ಮನಾದಳು. ಅದಕ್ಕೆ ಕಾರಣ, ಶಾಲೆಯಲ್ಲಿ ಮೊದಲ ದಿನ ಹೋದಾಗ ಇವಳು ಮಾತನಾಡಿದ್ದನ್ನು ನೋಡಿ ಎಲ್ಲರೂ ಇವಳ ಭಾಷೆಯನ್ನು ಆಡಿಕೊಂಡು ನಕ್ಕಿದ್ದರು. ಅದೇ ರೀತಿ ಇಲ್ಲಿಯೂ ಕೂಡ ನನ್ನ ಭಾಷೆಯನ್ನು ನೋಡಿ ಜರಿದು ನಗುತ್ತಾರೆ. ಅದರ ಬದಲಿಗೆ ಮಾತನಾಡಿ ಅವರ ಮುಂದೆ ನಗೆಪಾಟಲಿಗೆಯಾಗುವುದಕ್ಕಿಂತ ಮಾತನಾಡದೆ ಮೌನವಾಗಿ ಉಳಿಯುವುದೇ ಒಳ್ಳೆಯದು ಎಂದು ಯೋಚಿಸಿ ಮೌನವಾಗಿಯೇ ಉಳಿದಳು. ತರಗತಿಯಲ್ಲಿ ಕುಳಿತ ವಿದ್ಯಾರ್ಥಿಗಳೆಲ್ಲ ಕೆಲವರು ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತನಾಡುತ್ತಿದ್ದರೆ, ಇನ್ನೂ ಕೆಲವರು ಅರ್ಧ ಇಂಗ್ಲಿಷ್ ಅರ್ಧ ಕನ್ನಡದಲ್ಲಿ ಮಾತನಾಡುತ್ತಿದ್ದರು. ಅವರೆಲ್ಲ ಮಾತನಾಡುವ ಪರಿಯನ್ನು ನೋಡಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವರುಗಳನ್ನು ನೋಡುತ್ತಾ ಉಳಿದಳು. ಅವಳ ಜೊತೆ ಮಾತನಾಡುವವರಿಲ್ಲದೆ ಒಂದು ರೀತಿ ಅಲ್ಲಿ ಉಸಿರು ಕಟ್ಟಿದ ಹಾಗೆ ಆಗುತ್ತಿತ್ತು. ಅವಳಿಗೆ ಎಷ್ಟೊತ್ತಿಗೆ ಕಾಲೇಜು ಬಿಡುತ್ತದೆ ಎಂದು ಕಾಯುತ್ತಾ ಕುಳಿತಿದ್ದಳು. ಮೊದಲ ದಿನ ಎಂದು ತರಗತಿಗೆ ಬಂದ ಪ್ರಾಧ್ಯಾಪಕರೆಲ್ಲ ಅವರ ಪರಿಚಯ ಮಾಡಿಕೊಂಡು ಹೋಗಿದ್ದರು. ಕೊನೆಗೂ ಕಾಲೇಜು ಮುಗಿಯುತ್ತಿದ್ದ ಹಾಗೆ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರದಬ್ಬಿ ಕರ್ಣ ಹೇಳಿದ ಹಾಗೆ ಗೇಟಿನ ಬಳಿ ಓಡಿ ಬಂದಿದ್ದಳು. ಭೂಮಿ ಗೇಟಿನ ಬಳಿ ಬಂದು 10 ನಿಮಿಷವಾದರೂ ಕರ್ಣ ಬರದಿರುವುದನ್ನು ನೋಡಿ, ಅಯ್ಯೋ ಕರ್ಣ ಹೋಗ್ಬಿಟ್ನೋ ಏನೋ ಎನ್ನುವ ಭಯ ಶುರುವಾಯಿತು ಅವಳಿಗೆ. ಅವಳ ಊರಿಗೆ ಹೋಗಲು ಸಹ ಗೊತ್ತಿಲ್ಲ ಅವಳಿಗೆ. ಗೊತ್ತಿದ್ದರೂ ಸಹ ಆ ರಸ್ತೆಯಲ್ಲಿ ಒಬ್ಬನೇ ನಡೆದು ಹೋಗುವುದಕ್ಕೆ ಭಯ. ಆಗಲೇ ಅದೇ ಭಯದಲ್ಲಿ ಹೆಗಲಿಗೆ ಹಾಕಿದ ಬ್ಯಾಗನ್ನು ಬಿಗಿಯಾಗಿ ಹಿಡಿದು ನಿಂತಿದ್ದವಳಿಗೆ ಸ್ವಲ್ಪ ದೂರದಲ್ಲಿ ಕರ್ಣ ಬರುವುದು ಕಾಣಿಸಿತು. ಅವನನ್ನು ಕಂಡೊಡನೆ ಮಗು ತಾಯಿಯ ಬಳಿ ಹೋಗುವಂತೆ ಖುಷಿಯಲ್ಲಿ ಕರ್ಣನ ಬಳಿ ಓಡಿದಳು. ಒಡನೆ ಅವನ ಕೈ ಹಿಡಿದು ಕರ್ಣ ಎಂದು ಮಾತನಾಡಲು ಬಾಯಿ ತೆಗೆದವಳಿಗೆ ಅವನ ಅಕ್ಕಪಕ್ಕ ಹುಡುಗರು ಇರುವುದನ್ನು ನೋಡಿ ಹಾಗೆ ಸುಮ್ಮನಾದಳು. ಆ ಹುಡುಗರು ಸಹ ಭೂಮಿಯನ್ನೇ ನೋಡುತ್ತಿದ್ದರು. ಭೂಮಿ ಓಡಿ ಬಂದಿದ್ದನ್ನು ನೋಡಿ, ಏನು ಭೂಮಿ ಎಂದನು. ಏನಿಲ್ಲ ಎಂದು ನಿಧಾನವಾಗಿ ಹೇಳಿ ಅವನ ಕೈ ಬಿಟ್ಟು ಅವಳೇ ಮುಂದೆ ನಡೆದಿದ್ದಳು. ಕರ್ಣ ಕರ್ಣ ಹಿಂದೆ ಸೈಕಲ್ ಮೇಲೆ ಕುಳಿತು ಮೆಲುಧ್ವನಿಯಲ್ಲಿ ಕರೆದಿದ್ದಳು. ಅದೇನು ಹೇಳು ಭೂಮಿ ಎಂದು ಸೈಕಲ್ ಓಡಿಸುತ್ತಲೇ ಕೇಳಿದನು. ಕರ್ಣ, ಈ ಕಾಲೇಜ್ಗೆ ಹೋಗೋಕ್ಕೆ ಭಾಳ ಬೇಸರ ಆಯ್ತದೆ ಎಂದು ಮುಖ ಇಳಿಬಿಟ್ಟು ಹೇಳಿದಳು. ಯಾಕೆ ಬೇಸರ ಭೂಮಿ? ಸ್ಕೂಲ್ ಬೇರೆ ಕಾಲೇಜ್ ಬೇರೆ. ಇವತ್ತು ಮೊದಲ ದಿನ ಅಲ್ವಾ, ಮುಂದೆ ನೀನೇ ಕಾಲೇಜಿಗೆ ಹೊಂದಿಕೊಳ್ಳುತ್ತೀಯ, ಅದಕ್ಕೆ ಯಾಕೆ ಇಷ್ಟು ಬೇಸರ ಎಂದನು. ಇವತ್ತು ನಾನು ಒಬ್ಬರ ಜೊತೆನೂ ಮಾತಾಡಿಲ್ಲ ಗೊತ್ತಾ ಎಂದು ಮುಖ ಊದಿಸಿದಳು. ನಿನ್ನ ಪಕ್ಕ ಕುಳಿತವರ ಜೊತೆಯೂ ಮಾತನಾಡಲಿಲ್ಲವಾ, ಯಾಕೆ ಎಂದನು. ಇಲ್ಲ ಕರ್ಣ, ನನ್ನ ಭಾಷೆ ನೋಡಿ ಆಡ್ಕೋತಾರೆ ಅಂತ ಯಾರ ಜೊತೆನೂ ಮಾತಾಡಿಲ್ಲ ನಾನು ಎಂದವಳ ಮಾತು ಕೇಳಿ ಬೇಸರವಾಯಿತು ಅವನಿಗೆ. ಸೈಕಲ್ನಿಂದ ಇಳಿ ಎಂದವನು ಭೂಮಿಯನ್ನು ಇಳಿಸಿ ತಾನು ಇಳಿದು, ಭೂಮಿ, ಅದಕ್ಕೆ ನಾನು ಹೇಳಿದ್ದು ಮೊದಲು ನಿನ್ನ ಭಾಷೆಯನ್ನು ಬದಲಾಯಿಸು. ಭಾಷೆ ಬದಲಾಯಿಸು ಎಂದರೆ ನೀನು ಬೇರೆ ಭಾಷೆ ಮಾತನಾಡಬೇಕೆಂದಿಲ್ಲ, ಮಾತನಾಡುವ ಶೈಲಿ ಬದಲಾಯಿಸು ಸಾಕು. ಆಗ ಎಲ್ಲರೂ ಒಟ್ಟಿಗೂ ಬೆರೆತು ಮಾತನಾಡಲು ನಿನಗೂ ಸುಲಭವಾಗುತ್ತದೆ ಎಂದನು. ಅದೆಂಗಾಯ್ತದ ಕಾರಣ? ನೀನು ಮಾತಾಡ್ದಂಗೆ ಮಾತಾಡೋಕ್ಕೆ ನಂಗೆ ಬರೋಕ್ಕಿಲ್ಲ, ಏನು ಮಾಡಲಿ ನಾನು ಎಂದು ಮತ್ತೊಮ್ಮೆ ಮುಖ ಊದಿಸಿದಳು. ಒಂದು ಕೆಲಸ ಮಾಡು, ಪ್ರತಿದಿನ ಕಾಲೇಜಿಗೆ ಹೋಗುವಾಗ ಬರುವಾಗ ನಾನೇ ನಿನಗೆ ಹೇಳಿಕೊಡುತ್ತೇನೆ. ನಾನು ಹೇಳಿಕೊಟ್ಟ ಹಾಗೆ ನೀನು ಮಾತನಾಡಿದರೆ ಸಾಕು ಎಂದು ಉಪಾಯವನ್ನು ಕೂಡ ಹೇಳಿ ಭಾಷೆ ಬದಲಾಯಿಸುವ ದಾರಿಯನ್ನು ಕೂಡ ಸೂಚಿಸಿದನು.
ಆಯ್ತು ಬಿಡು, ಹಂಗೆ ಮಾಡ್ತೀನಿ. ನಾನು ಭಾಷೆ ಕಲಿಯೋದು ಅನಿವಾರ್ಯ ಕೂಡ ಎಂದಳು. ಇಬ್ಬರು ಮೌನದಲ್ಲಿಯೇ ಸ್ವಲ್ಪ ದೂರ ನಡೆದು ಬರುತ್ತಿದ್ದರು. ಸೈಕಲ್ ತಳ್ಳಿಕೊಂಡು ಬಂದ ಕರ್ಣ ಏನೋ ನೆನೆದು, ಭೂಮಿ, ನಾಳೆಯಿಂದ ನೀನು ಲಂಗ ದಾವಣಿ ಹಾಕಿಕೊಂಡು ಬಾ. ಕಾಲೇಜಿನಲ್ಲಿ ಇವತ್ತು ಎಲ್ಲರೂ ಲಂಗ ದಾವಣಿ ಹಾಕಿದ್ರು. ನೀನು ನೋಡಿದ್ಯಲ್ಲ, ಕಾಲೇಜಿಗೆ ಹೋದ್ಮೇಲೆ ಹೆಚ್ಚಿಗೆ ಯಾರೂ ಲಂಗರವಿಕೆ ಹಾಕುವುದಿಲ್ಲ ಎಂದು ಇರುವ ವಿಷಯವನ್ನು ನೇರವಾಗಿ ಹೇಳಿದನು. ಅವಳ ಜೊತೆ ಯಾವುದೇ ವಿಚಾರವನ್ನು ಮಾತನಾಡಲು ಮುಜುಗರ ಇಲ್ಲ ಅವನಿಗೆ. ಹ್ಞೂ ಕರ್ಣ, ನಾನು ಗಮನಿಸಿದೆ. ಆದರೆ ನಂತವ ಲಂಗ ದಾವಣಿ ಇಲ್ವಲ್ಲ, ಯೋನ್ ಮಾಡೋದು ಎಂದಳು. ಇಲ್ಲ ಅಂದರೆ ಹೊಸದು ತಗೋ ಭೂಮಿ. ಈಗ ನೀನೇ ದುಡಿದು ನೀನೇ ಓದುತ್ತಿದ್ದೀಯ, ಯಾರ ಮುಂದೆಯೂ ಕೈ ಚಾಚಬೇಕೆಂದಿಲ್ಲ ಎಂದ ಕರ್ಣನ ಮಾತು ಕೇಳಿದವಳು, ಹ್ಞೂ ಕರ್ಣ, ಈ ವಾರ ತಕತೀನಿ ಎಂದಳು. ಅಂದು ಕರ್ಣ ಹೇಳಿದ ಹಾಗೆ ತಾನು ಮನೆ ಕೆಲಸ ಮಾಡಿ ದುಡಿದ ಹಣದಲ್ಲಿ ತನಗೆ ಕೆಲವು ಲಂಗ ದಾವಣಿ ತೆಗೆದುಕೊಂಡಿದ್ದಳು. ಆಕಾಶ ನೀಲಿ ಬಣ್ಣದ ಲಂಗಕ್ಕೆ ಕೆಂಪು ಬಣ್ಣದ ದಾವಣಿ ತೊಟ್ಟು ಬಹಳವೇ ಮುದ್ದಾಗಿ ಕಾಣುತ್ತಿದ್ದಳು ಭೂಮಿ. ಅಂದು ಕಲಾವತಿಗೆ ಭೂಮಿ ಸುಂದರವಾಗಿ ಕಾಣುತ್ತಿರುವುದನ್ನು ನೋಡಿ ಸಹಿಸಲು ಸಾಧ್ಯವಾಗಲಿಲ್ಲ. ಗಂಡನ ಕಳೆದುಕೊಂಡು ವಿಧವೆಯಾದವಳು ಮನೆಯಲ್ಲಿ ಇರುವುದು ಬಿಟ್ಟು ಕಾಲೇಜು ಎಂದು ಸುತ್ತುತ್ತಿದ್ದಾಳಲ್ಲ ಎನ್ನುವ ಕೋಪ ಅವಳಿಗೆ. ಕಲಾವತಿಗೆ ಅವಳ ಕೋಪದ ಜೊತೆಗೆ ಊರಿನ ಕೆಲವು ಹೆಂಗಸರು ತುಪ್ಪ ಸುರಿದಿದ್ದರು. ಆದರೂ ಇತ್ತೀಚೆಗೆ ಪದ್ದಣ್ಣನ ಭಯಕ್ಕೆ ಏನು ಮಾತನಾಡದೆ ಸುಮ್ಮನಾಗಿದ್ದಳು. ಭೂಮಿಯನ್ನು ಕರೆದುಕೊಂಡು ಹೋಗಲು ಸೈಕಲಿನಲ್ಲಿ ಬಂದ ಕರ್ಣನಿಗೆ ಲಂಗ ದಾವಣಿಯಲ್ಲಿ ಮೊದಲ ಬಾರಿಗೆ ಭೂಮಿಯನ್ನು ನೋಡಿ ಅವಳ ಮೇಲಿನ ಕಣ್ಣು ಕೀಳದಾದನು. ಇದೇ ಮೊದಲ ಬಾರಿಗೆ ಭೂಮಿಯೆಡೆಗೆ ಅವನ ಮನಸ್ಸಿನ ಭಾವನೆಗಳು ಬದಲಾಗತೊಡಗಿದವು. ಹೊಸ ಹೊಸ ಆಸೆಗಳು ಚಿಗುರೊಡೆಯಲು ಶುರುವಾದವು. ಅವಳು ಹಿಂದೆ ಸೈಕಲ್ ಮೇಲೆ ಕುಳಿತಿದ್ದರೆ ಅವನ ಮನಸ್ಸು ಭೂಮಿಯನ್ನು ಪದೇ ಪದೇ ನೋಡಲು ಬಯಸುತ್ತಿತ್ತು. ಇಂದು ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಇದೆ. ರಾಜ್ಯದ ಎಲ್ಲ ಮಕ್ಕಳು ಫಲಿತಾಂಶಕ್ಕೋಸ್ಕರ ಕಾತುರತೆಯಿಂದ ಕಾಯುತ್ತಿದ್ದರೆ ಇಲ್ಲೊಬ್ಬಳಿಗೆ ಫಲಿತಾಂಶದ ಬಗ್ಗೆ ಪರಿವೇ ಇಲ್ಲ. ಇವತ್ತು ನನ್ನ ಪರೀಕ್ಷೆಯ ರಿಸಲ್ಟ್ ಏನಾಗುತ್ತದೆ ಎನ್ನುವ ಭಯ ಕೂಡ ಅವಳಲ್ಲಿ ಇಲ್ಲ. ಮುಖದಲ್ಲಿ ಅದೇ ಪ್ರಶಾಂತತೆ. ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡಿದ್ದಾಳೆ. ಫಲಿತಾಂಶವನ್ನು ನೋಡಿಕೊಂಡು ಬರಲು ಅವಳನ್ನು ಕಾಲೇಜಿಗೆ ಕರೆದುಕೊಂಡು ಹೋಗಲು ಮನೆಯ ಬಳಿ ಹೋದವನಿಗೆ ಅವಳು ಮನೆಯಲ್ಲಿ ಇಲ್ಲ, ಬಾವಿಗೆ ನೀರು ತರಲು ಹೋಗಿದ್ದಾಳೆ ಎಂದು ತಿಳಿದು ತಾನೂ ಕೂಡ ಬಾವಿಯ ಬಳಿಗೆ ತನ್ನ ನಡಿಗೆ ಮುಂದುವರೆಸಿದನು. ಬಾವಿಯ ಬಳಿಗೆ ಬಂದ ಕರ್ಣನಿಗೆ ಹಗ್ಗದ ಸಹಾಯದಿಂದ ನೀರು ಸೇದುತ್ತಿದ್ದ ಭೂಮಿ ಕಂಡಿದ್ದಳು. ಭೂಮಿ ಹಿಂದಿನಂತಿಲ್ಲ, ಈಗ ಬಹಳವೇ ಬದಲಾಗಿದ್ದಾಳೆ. ದಿನಗಳು ಯಾರ ಅಪ್ಪಣೆ ಇಲ್ಲದೆ ಉರುಳಿವೆ. ಈಗಾಗಲೇ PUCಯನ್ನು ಕೂಡ ಮುಗಿಸಿದ್ದಾಳೆ. ಮೊದಲಿಗೆ ಅವಳ ಭಾಷೆಯ ಶೈಲಿ ಬದಲಾಗಿದೆ. ಈಗ ಅವಳು ವಯಸ್ಸಿಗೆ ಬಂದ ಹುಡುಗಿ. ಬುದ್ಧಿಯ ಜೊತೆಗೆ ಅವಳ ದೇಹ ಕೂಡ ಬೆಳೆದಿದೆ. ಈಗ ಅವಳ ಪ್ರತಿದಿನದ ಉಡುಗೆ ಲಂಗ ದಾವಣಿಯೇ ಹೊರತು ಬೇರೆ ಬಟ್ಟೆಯನ್ನು ಧರಿಸುವುದಿಲ್ಲ. ಬಟ್ಟಲು ಕಣ್ಣು, ದುಂಡೂರು ಮುಖ. ಇತ್ತೀಚೆಗೆ ಅವಳ ಮುಖದ ಬಣ್ಣ ಕೂಡ ಬದಲಾಗಿದೆ. ಅತಿ ಬೆಳ್ಳಗೆ ಅಲ್ಲದಿದ್ದರೂ ಹೆಣಗೆಂಪಿನ ಬಣ್ಣಕ್ಕೆ ತಿರುಗಿದ್ದಾಳೆ. ಯಾವ ಸಿಂಗಾರ ಇಲ್ಲದೆಯೂ ಸ್ಫುರದ್ರೂಪಿ ಅವಳು. ಲಂಗ ದಾವಣಿ ತೊಟ್ಟು ಅವಳ ಉದ್ದ ಕೂದಲನ್ನು ಜಡೆ ಎಣೆದು ರಸ್ತೆಯಲ್ಲಿ ಬರುತ್ತಿದ್ದರೆ ಯಾವ ನಾಯಕಿಗೂ ಕಡಿಮೆ ಇಲ್ಲ ಎನಿಸುತ್ತಾಳೆ. ನೀರು ಸೇದುತ್ತಿರುವವಳನ್ನೇ ಕಣ್ಣು ಮಿಟುಕಿಸದೆ ನೋಡಿ ಕಳೆದೇ ಹೋಗಿದ್ದನು ಕರ್ಣ. ಅವಳನ್ನು ಎಷ್ಟು ನೋಡಿದರೂ ಅವನ ಮನಕ್ಕೆ ಸಾಲುವುದಿಲ್ಲ. ತನ್ನ ದಾವಣಿಯನ್ನು ಸೊಂಟಕ್ಕೆ ಸಿಕ್ಕಿಸಿ ನೀರು ಸೇದಿ ಮುಗಿಸಿದವಳ ಬಳಿಗೆ ಬಂದವನು, ಭೂಮಿ, ಇದೇನು ಮಾಡುತ್ತಿದ್ದೀಯಾ ನೀನು? ಇವತ್ತು ನಮ್ಮ ರಿಸಲ್ಟ್ ಇದೆ. ನೀನು ನೋಡಿದರೆ ಕಾಲೇಜಿಗೆ ಬರಲ್ಲ ಎಂದು ಹೇಳಿ ನೀರು ಸೇದಲು ಇಲ್ಲಿಗೆ ಬಂದಿದ್ದೀಯಾ? ತಡ ಆಗುತ್ತೆ, ಬೇಗ ತಯಾರಾಗು, ಕಾಲೇಜಿನ ಬಳಿ ಹೋಗೋಣ ಎಂದನು. ಭೂಮಿ ಹಾಗೂ ಕರ್ಣ ಕಾಲೇಜಿಗೆ ಹೋಗಲು ಶುರು ಮಾಡಿ ಆಗಲೇ 2 ವರ್ಷ ಕಳೆದಿತ್ತು. ಭೂಮಿ ಮನೆ ಕೆಲಸ ಮಾಡಿಕೊಂಡು ತನ್ನ ಎಲ್ಲ ಕಾಲೇಜು ಖರ್ಚನ್ನು ಅವಳ ಕೆಲಸದ ಹಣದಿಂದಲೇ ನೋಡಿಕೊಳ್ಳುತ್ತಿದ್ದಳು. ಅಲ್ಲದೆ ತನ್ನ ತಂದೆಯ ಆರೋಗ್ಯದ ಖರ್ಚನ್ನು ಸಹ ಅವಳೇ ನೋಡಿಕೊಳ್ಳುತ್ತಿದ್ದಳು. ಬೆಳಗ್ಗೆ ಎದ್ದು ಸೋಮಣ್ಣನ ಮನೆಯ ಕೆಲಸಕ್ಕೆ ಹೋದರೆ ಅಲ್ಲಿಂದ ಬಂದು ಕಾಲೇಜಿಗೆ ಹೋಗುತ್ತಿದ್ದಳು. ಕಾಲೇಜಿನಿಂದ ಬಂದು ಮತ್ತೆ ಸೋಮಣ್ಣನ ಮನೆ ಕೆಲಸ ಮಾಡಿ ತನ್ನ ಮಗಳನ್ನು ನೋಡಿಕೊಳ್ಳಲು ಹೋಗುತ್ತಿದ್ದಳು. ಮಗಳನ್ನು ನೋಡಿಕೊಂಡು ಅಲ್ಲಿಯೇ ಓದಿಕೊಂಡು ರಾತ್ರಿ ತನ್ನ ಮನೆಗೆ ಬಂದು ಮಲಗುತ್ತಿದ್ದಳು. ಹೀಗೆ ಅವಳ ದಿನಚರಿಯ ಜೊತೆ ಆ ದಿನವನ್ನು ಮುಗಿಸುತ್ತಿದ್ದಳು. ಕೆಲಸದ ಜಂಜಾಟಗಳ ನಡುವೆ ಆ ಮಗುವಿನ ಖುಷಿಯ ಜೊತೆ ತನ್ನ 2 ವರ್ಷದ ಓದನ್ನು ಮುಗಿಸಿದ್ದಳು. ಕರ್ಣ, ಮುಂದೆ ಓದುವವರಿಗೆ ಇಂದಿನ ರಿಸಲ್ಟ್ ಏನಾಗುವುದೋ ಎನ್ನುವ ಭಯ ಇರುತ್ತದೆ. ಆದರೆ
ನಾನು ಮುಂದೆ ಓದುವುದಿಲ್ಲ. ರಿಸಲ್ಟ್ ಏನಾಗುತ್ತದೆ ಎನ್ನುವ ಭಯವೂ ಕೂಡ ನನಗೆ ಇಲ್ಲ. ಅದು ಏನಾದರೂ ಬರಲಿ, ಎಷ್ಟಾದರೂ ಬರಲಿ, ನಾನು ರಿಸಲ್ಟ್ ನೋಡಲು ಬರುವುದಿಲ್ಲ. ನಾನು ಮುಂದೆ ಓದುವುದಿಲ್ಲ ಎಂದ ಮೇಲೆ ಆ ಆಸೆಯೂ ಕೂಡ ನನ್ನಲ್ಲಿ ಇಲ್ಲ. ಇಷ್ಟು ದಿನ ಕೆಲಸ, ಕಾಲೇಜು, ಓದು ಎಂದು ನನ್ನ ಮಗಳ ಜೊತೆಯಲ್ಲಿಯೂ ಕೂಡ ಸರಿಯಾಗಿ ಕಾಲ ಕಳೆಯಲು ನನ್ನಿಂದ ಆಗುತ್ತಿಲ್ಲ ಕರ್ಣ. ಇನ್ಮುಂದೆ ನನ್ನ ಮಗಳ ಜೊತೆ ಮನೆ ಕೆಲಸ ಮಾಡಿಕೊಂಡು ಇದ್ದು ಬಿಡ್ತೀನಿ ಎಂದು ಹೇಳುತ್ತಾ ಒಂದು ಕೊಡವನ್ನು ತಲೆಯ ಮೇಲೆ ಇರಿಸಿ ಇನ್ನೊಂದು ತುಂಬಿದ ಕೊಡವನ್ನು ತನ್ನ ನಡುವಿನ ಮೇಲೆ ಇಟ್ಟಿದ್ದಳು. ತಕ್ಷಣಕ್ಕೆ ಅವಳಿಂದ ಒಂದು ಕೊಡವನ್ನು ತನ್ನ ಕೈಗೆ ತೆಗೆದುಕೊಂಡವನು, ಹಾಗಂದ್ರೆ ಹೇಗೆ ಭೂಮಿ? ನೀನು ಮುಂದೆ ಓದು ಬಿಡು, ಆದರೆ ಇಷ್ಟು ದಿನ ಓದಿದ ನಿನ್ನ ಶ್ರಮದ ಪ್ರತಿಫಲ ಎಂದು ಬರುವುದು. ಅದನ್ನು ತಿಳಿದುಕೊಳ್ಳದೆ ಹಾಗೆ ಸುಮ್ಮನಾಗುತ್ತಾರಾ ಹೇಳು ಎಂದು ಅವಳ ಜೊತೆ ಹೆಜ್ಜೆ ಹಾಕುತ್ತಲೇ ಕೇಳಿದನು. ಹೇಗಿದ್ದರೂ ನಾನು ಪಾಸ್ ಆಗಿಯೇ ಆಗ್ತೀನಿ ಎಂಬ ನಂಬಿಕೆ ಇದೆ. ಅದನ್ನು ನೋಡಿ ತಿಳಿಯಬೇಕಾಗಿಲ್ಲ ಕರ್ಣ. ಅದರ ಬಗ್ಗೆ ನನಗೆ ಯಾವ ಯೋಚನೆಯೂ ಇಲ್ಲ. ನನ್ನ ಮುಂದಿನ ಗುರಿ ಏನಿದ್ದರೂ ನನ್ನ ಮಗಳನ್ನು ದತ್ತು ತೆಗೆದುಕೊಳ್ಳುವುದು. ಮೇಷ್ಟ್ರ ಜೊತೆ ಮಾತಾಡಿದ್ದೇನೆ. ಅವರು ಮುಂದಿನ ತಿಂಗಳೇ ಕಾನೂನಿನ ಪ್ರಕಾರ ಮಗು ನಿನ್ನದಾಗುತ್ತೆ ಎಂದು ಹೇಳಿದ್ದಾರೆ. ಅದೊಂದು ಆದರೆ ನನ್ನ ಜೀವನಕ್ಕೆ ಇನ್ನೇನು ಬೇಡ ಕರ್ಣ ಎಂದು ಸೋತ ಧ್ವನಿಯಲ್ಲಿ ಹೇಳಿದಳು. ಶಾಂಭವಿಯ ಮಗಳನ್ನು ಈಗಾಗಲೇ ತಾನು ಹೆತ್ತ ಮಗಳು ಎಂದು ಸಾಕುತ್ತಿದ್ದಾಳೆ. ಆ ಮಗು ಕೂಡ ಭೂಮಿಯನ್ನೇ ತಾಯಿ ಎಂದು ಹಚ್ಚಿಕೊಂಡಿದೆ. ಹೆತ್ತ ತಾಯಿಗಿಂತ ಅತಿ ಹೆಚ್ಚು ಪ್ರೀತಿಯನ್ನು ಆ ಮಗುವಿಗೆ ಧಾರೆ ಎರೆಯುತ್ತಿದ್ದಾಳೆ. ಇವಳ ಬಾಳಿನ ಆಶಾಕಿರಣ ಆ ಮಗು. ತನ್ನ ಬಾಳಿಗೆ ಬೆಳಕಾಗಿ ಬಂದ ಮಗುವಿಗೆ ದೀಪ ಎಂದು ಹೆಸರಿಟ್ಟಿದ್ದಾಳೆ. ಭೂಮಿ, ಸೋಮಣ್ಣನ ತಾಯಿ ಬದುಕಿರುವ ತನಕ ಅಲ್ಲಿಗೆ ಕೆಲಸಕ್ಕೆ ಹೋಗ್ತೀಯ. ಮನೆ ಕೆಲಸ ಆಗಿರುವುದರಿಂದ ಹೇಗೂ ನಿನ್ನ ಮಗಳನ್ನು ಕರೆದುಕೊಂಡು ಹೋಗ್ತೀಯ. ಒಂದು ವೇಳೆ ಸೋಮಣ್ಣನ ತಾಯಿ ತೀರಿ ಹೋದರೆ ಏನು ಮಾಡ್ತೀಯ? ಕೂಲಿ ಕೆಲಸಕ್ಕೆ ನಿನ್ನ ಮಗಳನ್ನು ಕರೆದುಕೊಂಡು ಹೋಗಲು ಆಗುತ್ತದ ನಿನಗೆ? ತನ್ನ ಮನದಲ್ಲಿದ್ದ ಅನುಮಾನವನ್ನು ಅವಳೆಡೆಗೆ ಬಿಚ್ಚಿಟ್ಟಿದ್ದನು ಕರ್ಣ. ನೀನು ಹೇಳುವುದು ಸರಿ ಕರ್ಣ, ಆದರೆ ಹುಟ್ಟಿಸಿದ ಶಿವ ಹುಲ್ಲು ಮೇಯಿಸದೆ ಇರುವುದಿಲ್ಲ. ಯಾವುದಾದ್ರೂ ಒಂದು ದಾರಿ ತೋರಿಸುತ್ತಾನೆ. ಇಷ್ಟು ದಿನ ಆ ಎಲ್ಲವ್ವ ನನ್ನನ್ನು ಕಾಪಾಡಿಕೊಂಡು ಬಂದಿದ್ದಾಳೆ. ಇನ್ನು ಮುಂದೆಯೂ ಕೂಡ ಅವಳೇ ನನ್ನ ಜೊತೆ ಇರುತ್ತಾಳೆ. ಇಲ್ಲಿಯವರೆಗೂ ಜೀವನ ಹೇಗೆ ಕರೆದುಕೊಂಡು ಬಂತೋ ನಾನು ಕೂಡ ಹಾಗೆ ಬಂದೆ. ಮುಂದೆಯೂ ಕೂಡ ಜೀವನ ಹೋದಂತೆ ನನ್ನ ಪಯಣ ಸಾಗುತ್ತಲೇ ಇರುತ್ತದೆ. ಅದು ನೇರವಾದ ದಾರಿಯಾದರೂ ಸರಿ, ಕವಲುಗಳ ದಾರಿಯಾದರೂ ಸರಿ. ನನ್ನ ಮಗಳಿಗೋಸ್ಕರ ಮುಂದಿನ ನನ್ನ ಜೀವನ ಮುಡಿಪಾಗಿಡುತ್ತೇನೆ ಎಂದವಳು ಹೆಜ್ಜೆ ಹಾಕುವುದರಲ್ಲಿ ನಿರತಳಾದಳು. ಕೆಲ ದೂರ ಬರುವ ತನಕ ಇಬ್ಬರಲ್ಲಿಯೂ ಮೌನ ಆವರಿಸಿತು. ಆದರೆ ಅವನ ಹೃದಯ ಪದೇ ಪದೇ ಅವಳ ಸಾಂಗತ್ಯ ಬಯಸುತ್ತದೆ. ಕರ್ಣನ ಎದೆಯಲ್ಲಿ 2 ವರ್ಷದಿಂದ ಹೇಳಬೇಕು ಎಂದುಕೊಂಡಿರುವ ಮಾತುಗಳು ಅವನೆದೆಯಲ್ಲಿ ಹುದುಗಿ ಹೋಗಿವೆ. ಅದನ್ನು ಬಾಯಿ ಬಿಟ್ಟು ಅವಳ ಬಳಿ ಹೇಳಲು ಆಗುತ್ತಿಲ್ಲ ಅವನಿಗೆ. ಮತ್ತೆ ಅವಳೇ ಮಾತು ಮುಂದುವರೆಸಿದವಳು, ನನ್ನ ಜೀವನ ಹೇಗೋ ಆಗುತ್ತೆ ಕರ್ಣ. ಇನ್ನು ಮುಂದೆ ನಿನ್ನ ಜೀವನ ನೀನು ನೋಡಿಕೊಳ್ಳಬೇಕು. ನಿನ್ನಮ್ಮ ಆಸೆ ಪಟ್ಟಿರುವ ಹಾಗೆ ಈಗಲಾದರೂ ಸಿಟಿಗೆ ಹೋಗಿ ಡಿಗ್ರಿ ಕಾಲೇಜಿಗೆ ಸೇರಿ ಚೆನ್ನಾಗಿ ಓದಿ ಏನಾದರೂ ಸಾಧನೆ ಮಾಡು. ನಿನ್ನ ಸಾಧನೆಯನ್ನು ಈ ಹಳ್ಳಿಯಲ್ಲಿ ಇದ್ದುಕೊಂಡು ನಾನು ಸಂಭ್ರಮಿಸುತ್ತೇನೆ. ನೀನು ಹೇಗೆ ನಿನ್ನ ಸ್ನೇಹಿತೆ ಓದಬೇಕು, ಅವಳ ಕಾಲ ಮೇಲೆ ಅವಳು ನಿಲ್ಲಬೇಕು ಎಂದು ಆಸೆ ಪಟ್ಟೆಯೋ ಹಾಗೆ ನಾನು ಕೂಡ ನನ್ನ ಸ್ನೇಹಿತ ಚೆನ್ನಾಗಿ ಓದಿ ಮುಂದೆ ಬರಬೇಕು ಎನ್ನುವ ಆಸೆ ಇದ್ದೇ ಇದೆ. ನನ್ನ ಚಿಂತೆ ಬಿಟ್ಟು ಸಿಟಿಗೆ ಹೋಗಿ ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸು ಎನ್ನುವ ವೇಳೆಗಾಗಲೇ ಇಬ್ಬರು ಅವರ ಮನೆಯ ಬಳಿಗೆ ಬಂದಿದ್ದರು. ಇಬ್ಬರು ಒಟ್ಟಿಗೆ ಮಾತನಾಡಿಕೊಂಡು ಬಂದಿದ್ದನ್ನು ನೋಡಿದ ಕಲಾವತಿಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಇತ್ತೀಚೆಗೆ ಅವಳಿಗೆ ಕರ್ಣ ಮನೆಯ ಬಳಿ ಬಂದರೆ ಸಾಕು ಮುಖ ಸಿಂಡರಿಸುವುದು, ಭೂಮಿಗೆ ಚುಚ್ಚಿ ಮಾತನಾಡುವುದು, ಬೇಕೆಂದೇ ಪಾತ್ರೆಗಳನ್ನು ಬೀಳಿಸುವುದು, ಹೀಗೆಲ್ಲ ಮಾಡುತ್ತಾಳೆ. ಅವಳು ಕಾಲೇಜಿಗೆ ಹೋಗುವಾಗಲೂ ಅಷ್ಟೆ. ವಯಸ್ಸಿಗೆ ಬಂದಿರುವ ಹುಡುಗನ ಜೊತೆ ಹೋಗುವುದು ಎಷ್ಟು ಸರಿ ಎಂದು ಪ್ರತಿದಿನ ಪದ್ದಣ್ಣನ ಜೊತೆ ತಗಾದೆ ತೆಗೆಯುತ್ತಿದ್ದಳು. ಭೂಮಿ ವಯಸ್ಸಿಗೆ ಬರುವ ಮುಂಚೆಯೇ ಅದರ ಬಗ್ಗೆ ಯೋಚಿಸದೆ ಅವಳು ತೊಲಗಿದರೆ ಸಾಕೆಂದು ಮದುವೆ ಮಾಡಿದವಳಿಗೆ ಅವಳು ಈಗ ವಯಸ್ಸಿಗೆ ಬಂದಿದ್ದಾಳೆ ಎಂಬ ಜ್ಞಾನೋದಯವಾಗಿದೆ. ಭೂಮಿಯನ್ನು ಆ ಪುಟ್ಸ್ವಾಮಿಗೆ ಕೊಟ್ಟು ಮದುವೆ ಮಾಡಬೇಕು ಎಂದು 2 ವರ್ಷದಿಂದ ಶತಪ್ರಯತ್ನ ಮಾಡುತ್ತಲೇ ಇದ್ದಾಳೆ. ಆದರೆ ಅದು ಅವಳಿಂದ ಸಾಧ್ಯವಾಗುತ್ತಿಲ್ಲ. ಆ ಪುಟ್ಸ್ವಾಮಿ ಕಲಾವತಿಗೆ ನೀಡಿದ ಹಣವನ್ನು ಮರಳಿ ಕೊಡು ಎಂದು ಪೀಡಿಸುತ್ತಿದ್ದಾನೆ. ಆಗಲೇ ಆ ಹಣವನ್ನು ಒಡವೆ ಮೇಲೆ ಹಾಕಿರುವುದರಿಂದ ಅಷ್ಟು ಹಣವನ್ನು ಎಲ್ಲಿಂದ ತಾನೇ ಹೊಂದಿಸುತ್ತಾಳೆ? ಹಾಗಾಗಿ ಅವಳನ್ನು ಮದುವೆ ಮಾಡಿದರೆ ತನ್ನ ತಲೆನೋವು ಕಡಿಮೆಯಾಗುತ್ತದೆ. ಭೂಮಿಯನ್ನು ಅವನು ಮದುವೆಯಾದರೆ ಇನ್ನು ನನ್ನಿಂದ ಹಣ ಕೇಳುವುದಿಲ್ಲ ಎಂದು ಭೂಮಿಯನ್ನು ಆ ಪುಟ್ಸ್ವಾಮಿಗೆ ಕೊಟ್ಟು ಮದುವೆ ಮಾಡಲೇಬೇಕು ಎನ್ನುವುದು ಇವಳ ಯೋಚನೆ.
ನಾನು ರಿಸಲ್ಟ್ ನೋಡಲು ಬರುವುದಿಲ್ಲ ಎಂದು ಭೂಮಿ ಅಷ್ಟೆಲ್ಲ ಹೇಳಿದರೂ ಕೇಳದ ಕರ್ಣ ಪದ್ದಣ್ಣನಿಗೆ ಹೇಳಿ ಬಲವಂತದಿಂದ ಅವಳನ್ನು ಕಾಲೇಜಿಗೆ ಕರೆದುಕೊಂಡು ಹೊರಟಿದ್ದನು. ನಾಳೆಯಿಂದ ಅವಳು ತನ್ನ ಜೊತೆ ಕಾಲೇಜಿಗೆ ಬರುವುದಿಲ್ಲ ಎನ್ನುವುದನ್ನು ನೆನೆದು ಬೇಸರವಾಗಿತ್ತು ಅವನಿಗೆ. ಹಾಗಾಗಿ ಇವತ್ತೊಂದು ದಿನ ಅವಳ ಜೊತೆ ಸಮಯ ಕಳೆಯಲೇಬೇಕು ಎಂಬ ಆಸೆಯಿಂದ ಬಲವಂತ ಮಾಡಿ ಅವಳನ್ನು ಕಾಲೇಜಿಗೆ ಕರೆದುಕೊಂಡು ಹೋಗಿದ್ದನು. ಆಗಲೇ ಕಾಲೇಜಿನ ಬಳಿ ಕೆಲವು ವಿದ್ಯಾರ್ಥಿಗಳು ಬಂದು ಕುಳಿತಿದ್ದರು. ಭೂಮಿ, ಕರ್ಣ ಕಾಲೇಜಿನ ಬಳಿ ಹೋಗುತ್ತಿದ್ದ ಹಾಗೆ ಅವರ ಫಲಿತಾಂಶ ತಿಳಿದಿತ್ತು. ಇಬ್ಬರು ಮೊದಲ ಸ್ಥಾನದಲ್ಲಿ ಉತ್ತೀರ್ಣರಾಗಿದ್ದರು. ತಾನು ಫಸ್ಟ್ ರ್ಯಾಂಕ್ ಬಂದಿರುವುದನ್ನು ನೋಡಿ ಕರ್ಣ ಖುಷಿಪಟ್ಟರೆ ಭೂಮಿಯ ಮುಖದಲ್ಲಿ ಮಾತ್ರ ಯಾವುದೇ ಭಾವನೆಯೂ ಇಲ್ಲ. ಎಂದಿನಂತೆ ಭಾವರಹಿತ ಆಲೋಚನೆ ಅವಳದು. ಭೂಮಿ ಫಸ್ಟ್ ಬಂದಿರುವುದಕ್ಕೆ ಎಲ್ಲ ಸ್ನೇಹಿತರು ಅವಳಿಗೆ ಶುಭ ಹಾರೈಸಿದರು. ಎಲ್ಲರೊಟ್ಟಿಗೆ ಕೆಲ ಸಮಯ ಮಾತನಾಡಿದವಳು ಗೆಳೆಯರ ಜೊತೆ ಮಾತನಾಡುತ್ತಿದ್ದ ಕರ್ಣನ ಬಳಿಗೆ ಬಂದು, ಕರ್ಣ, ಮನೆಗೆ ಹೋಗೋಣ ಬಾ ಎಂದಳು. ಭೂಮಿ, ಈ ಕಾಲೇಜಿನ ಬಳಿ ಬರುವುದು ನೀನು ಇಂದೇ ಕೊನೆ. ಯಾಕಷ್ಟು ಅವಸರ ಮಾಡುತ್ತೀಯ? ಇನ್ನೂ ಸ್ವಲ್ಪ ಹೊತ್ತು ಕಾಲ ಕಳೆದು ಹೋಗೋಣ ಎಂದನು. ಇಲ್ಲ ಕರ್ಣ, ನನಗೆ ಯಾಕೋ ನನ್ನ ಮಗಳು ಬಹಳ ನೆನಪಾಗುತ್ತಿದ್ದಾಳೆ. ಇಲ್ಲಿ ಇದ್ದು ಏನು ಮಾಡುವುದು? ಹೇಗಿದ್ರೂ ರಿಸಲ್ಟ್ ನೋಡಿ ಆಯ್ತಲ್ಲ, ಬಾ ಹೋಗೋಣ ಎಂದಳು. ಅವಳು ಮನೆಗೆ ಹೋಗಬೇಕು ಎನ್ನುತ್ತಾ ಇರುವುದಕ್ಕೆ ಅಸಲಿ ಕಾರಣ ಎಲ್ಲ ಸ್ನೇಹಿತರು ಮುಂದೆ ಏನು ಓದಬೇಕು, ಯಾವ ಕಾಲೇಜಿಗೆ ಸೇರಿಕೊಳ್ಳಬೇಕು ಎಂಬ ಮಾತುಕತೆ ಆಡುತ್ತಿದ್ದರೆ ಭೂಮಿಗೇಗೂ ಸಂಕಟವಾಗುತ್ತಿತ್ತು. ಅದಕ್ಕೆ ಮೊದಲು ಮನೆಗೆ ಹೋದರೆ ಸಾಕೆನಿಸಿತು ಅವಳಿಗೆ. ಇನ್ನು ನಾನು ಎಷ್ಟು ಹೇಳಿದರೂ ಇವಳು ನನ್ನ ಮಾತನ್ನು ಕೇಳುವುದಿಲ್ಲ ಎಂದು ಯೋಚಿಸಿದವನು ಅವಳನ್ನು ಕರೆದುಕೊಂಡು ಹಳ್ಳಿಯ ದಾರಿ ಹಿಡಿದಿದ್ದನು. ಭೂಮಿ ಬರುವುದಿಲ್ಲ ಎಂದು ಹೇಳುತ್ತಿದ್ದಲ್ಲ, ಈಗ ನೋಡು, ಎಲ್ಲ ಸ್ನೇಹಿತರನ್ನು ಮಾತನಾಡಿಸಿದ ಹಾಗೆ ಆಯಿತು. ಮುಂದೊಂದು ದಿನ ಈ ರೀತಿಯ ದಿನವನ್ನು ನಮಗೆ ಬೇಕು ಎಂದರೂ ಅದು ನಮಗೆ ಸಿಗುವುದಿಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಪ್ರಯೋಜನವೂ ಕೂಡ ಇರುವುದಿಲ್ಲ. ಆದರೂ ನಿನ್ನ ಮುಖದಲ್ಲಿ ಆ ಖುಷಿ ಇಲ್ಲವಲ್ಲ ಯಾಕೆ ಎಂದನು. ಹಾಗೇನಿಲ್ಲ ಕರ್ಣ, ನನಗೂ ಕೂಡ ಇಂದು ಕಾಲೇಜಿನ ಬಳಿ ಬಂದದ್ದು ಖುಷಿ ಇದೆ. ಆದರೆ ಆ ಖುಷಿಯನ್ನು ತೋರಿಸಿಕೊಳ್ಳಲು ನನಗೆ ಬರುವುದಿಲ್ಲ ಅಷ್ಟೇ ಎಂದಳು. ಸೈಕಲ್ ತುಳಿದುಕೊಂಡು ಹೋದರೆ ಬೇಗ ಮನೆ ಸೇರಿ ಬಿಡುತ್ತೇವೆ. ಅವಳ ಜೊತೆ ಮಾತನಾಡುವ ಅವಕಾಶ ತಪ್ಪಿ ಹೋಗುತ್ತದೆ ಎಂದು ಇಬ್ಬರು ಅದೇ ಹಳ್ಳಿ ದಾರಿಯಲ್ಲಿ ಸೈಕಲ್ ತಳ್ಳಿಕೊಂಡು ನಡೆದುಕೊಂಡು ಮಾತನಾಡಿಕೊಂಡು ಬರುತ್ತಿದ್ದರು. ಭೂಮಿ, ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳಿಯಬೇಡ. ಹೇಗಿದ್ರೂ ಇನ್ಮುಂದೆ ನೀನು ಕಾಲೇಜಿಗೆ ಹೋಗುವುದಿಲ್ಲ ಎಂದು ಹೇಳ್ತಿದ್ದೀಯ. ಹೀಗೆ ಎಷ್ಟು ದಿನ ಅಂತ ಒಂಟಿಯಾಗಿ ಜೀವನ ಕಳೆಯುತ್ತೀಯ? ನಿನಗೂ ನಿನ್ನ ಕಷ್ಟ ಸುಖವನ್ನು ಹಂಚಿಕೊಳ್ಳಲು ಒಬ್ಬ ಸಂಗಾತಿ ಎಂದು ಬೇಕಲ್ಲ. ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ನಿನ್ನ ಮಗಳಿಗೆ ತಂದೆ ಸ್ಥಾನ ನೀಡಿ ಪ್ರೀತಿಸುವ ಹುಡುಗ ಸಿಕ್ಕರೆ ಮುಂದೆ ಮದುವೆಯಾಗ್ತೀಯ. ತನ್ನ ಮಾತಿಗೆ ಅವಳು ಏನು ಹೇಳುತ್ತಾಳೆ ಎನ್ನುವ ಭಯದಲ್ಲೇ ತಡೆದು ಮೇಲು ಧ್ವನಿಯಲ್ಲಿ ನುಡಿದಿದ್ದನು ಕರ್ಣ. ಅವನ ಮಾತು ಕೇಳಿ ಮುಂದೆ ಹೆಜ್ಜೆ ಇಡುತ್ತಿದ್ದವಳ ಹೆಜ್ಜೆಗಳು ಅಲ್ಲೇ ತಟಸ್ಥವಾದವು. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.